ನೋಡ್ರಲ್ಲಿ ಜರ್ಸಿ ಹಾಕಿದ ತಕ್ಷಣ ಫುಲ್ಲು ಪ್ಲೇಯರ್ಸ್ ತರ ಫೀಲಿಂಗ್ ಕೊಡ್ತಾವ್ರೆ. ಕಬಡ್ಡಿ ಸ್ಪೆಲ್ಲಿಂಗ್ ಗೊತ್ತಿಲ್ಲ, ಕಬಡ್ಡಿ ಆಡಕ್ ಬಂದವ್ರೆ. ಪಾಪ ಅವ್ರಿಗೆ ಗೊತ್ತಿಲ್ಲ, ಹೋಗ್ಬೇಕಾದ್ರೆ ಅವರೇ ಮಣ್ಣು ಮುಕ್ಕೋದು ಅಂತ. ಏ ಪುಷ್ಪಕ್, ಏ ವೀರು, ಪಂದ್ಯ ಆಡ್ತಿದ್ರೆ ಹೆಲ್ದಿ ಕಾಂಪಿಟೇಷನ್ ಇರಬೇಕು, ಗಲಾಟೆ ಮಾಡಬಾರ್ದು. ಸರ್, ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ನನ್ಗೆ ಗೌರವ ಇದೆ, ಆದರೆ ಇದು ಆಟ. ಆಟದಲ್ಲಿ ಈ ಥರ ಮಾತುಗಳಾಡೋದು ಕಾಮನ್ ಸರ್. ಅದರಲ್ಲೂ ಇರೋದನ್ನೇ ತಾನೇ ನಾನು ಹೇಳಿದ್ದೀನಿ. ಪ್ರತಿ ಸಲ ಆಡ್ದಾಗ್ಲೂ ಫೈನಲ್ಸ್ ತನಕ ಹೋಗಿರೋದು ನಾವೇ, ಕಪ್ ಗೆದ್ದಿರೋದು ನಾವೇ. ಅಲ್ಲಪ್ಪ, ಆಟದಲ್ಲಿ ಗೆದ್ದು ಕಪ್ ನೀವೇ ತಗೊಂಡು ಹೋಗಿ, ಆದ್ರೆ ಆಟದ ಮಧ್ಯೆ ಈ ತರ ಮಾತಾಡೋದು ತಪ್ಪು ಅಂತ ಹೇಳ್ತಾ ಇದೀವಿ ಅಷ್ಟೇ. ಹೋಗಿರಿ ಮಕ್ಕ ಹೋಗಿರಿ. ಅವನಿಗೆ ಎಷ್ಟು ಸರಿ ಹೇಳೋದು ಈಗ ಮಾತಾಡ್ಬೇಡ ಅಂತ ಬಂದ್ರೆ. ಹೋಗ್ಲಿ ಬಿಡಿ ಡ್ಯಾಡ್, ಆಟ ಆದ್ಮೇಲೆ ಇವ್ರಿಗೆ ಗೊತ್ತಾಗುತ್ತೆ ಯಾರು ಗೆದ್ರು ಯಾರು ಸೋತ್ರು ಅಂತ. ಲೆಟ್ಸ್ ಸ್ಟಾರ್ಟ್ ದ ಗೇಮ್. ಸೋಲೋಕಂತಾನೆ ಗ್ರೌಂಡಿಗೆ ಬಂದಿದ್ದೀರಾ? ತಾಂಡವ್, ನೀನ್ ಯಾಕೆ ಇಲ್ಲಿ ಬಂದೆ? ಹೋಗಿ ಕೂತ್ಕೊ ಹೋಗು. ತಾಂಡವ್ ಅವ್ರೆ, ನೀವು ಸುಮ್ಮನೆ ಇರಿ. ಇಡು ದುರ್ಗಾ, ಹೇಗಿದ್ರು ಸೋಲ್ತಾರೆ. ಸ್ವಲ್ಪ ಪಾಯಿಂಟ್ಸ್ನ ಜಾಸ್ತಿ ಮಾಡ್ಕೊಂಡು ಸೋತ್ರೆ ಇರೋ ಮರ್ಯಾದೆ ಆದ್ರೂ ಉಳಿಯುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಬಡ್ಡಿ ಪಂದ್ಯ ಶುರುವಾಗುತ್ತೆ. ಹೊಡಿರೋ ಚಪ್ಪಾಳೆನ. ಈ ರೋಚಕ ಪಂದ್ಯಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಹೊಡಿರಿ ಚಪ್ಪಾಳೆ. ಇದು ಪ್ರತಿ ವರ್ಷ ನಮ್ಮೂರಪ್ಪಕ್ಕೋಸ್ಕರ ಕಬಡ್ಡಿ ಆಡೋ ನಮ್ಮೂರಿನ ಪದ್ಧತಿ. ಈ ಪದ್ಧತಿ ಈ ಸಲ ಸ್ವಲ್ಪ ಬದಲಾವಣೆ ಕಂಡು ನಮ್ಮೂರಿನ ಮುಖ್ಯಸ್ಥರು ರಾಮಮೂರ್ತಿ ಸರ್ ಮತ್ತೆ ರಾಜೇಂದ್ರ ಸರ್ ಅವರ ಕುಟುಂಬ ಮೈದಾನಕ್ಕಿಳಿದು ಆಟ ಆಡ್ತಾ ಇದ್ದಾರೆ. ಹೀಗೆ ಆಟಗಾರರನ್ನ ಹುರಿದುಂಬಿಸಿ ಶುರುವಾಗ್ಲಿ ಆಟ. ಅಮ್ಮ, ವೀರು ನನ್ನ ಮೈದಾನೆ ಆಗಿರ್ಬೋದು, ಆದ್ರೆ ಪುಷ್ಪಕ್ಕೆ ಗೆಲ್ಬೇಕು ಅನ್ನೋದು ನನ್ನ ಆಸೆ. ತಾಂಡವ್, ಇದ್ಯಾಕೋ ಕಬಡ್ಡಿ ಮ್ಯಾಚ್ ತರ ಅನಿಸ್ತಾ ಇಲ್ಲ. ತುಂಬಾ ನಿದ್ದೆ ಬಂದಂಗೆ ಆಗ್ತಿದೆ ಮೈನಾ ಅವರೇ. ಪಾಪ ಪುಷ್ಪಕ್ ಸರ್ ಕಬಡ್ಡಿ ಆಡ್ತಿದ್ದಾರೋ ಇಲ್ವೋ, ಏನಾಯ್ತೋ ಗೊತ್ತಾಗ್ತಿಲ್ವೇ. ಸ್ವಲ್ಪ ಎತ್ಕೂರಿಸ್ತೀರಾ? ಇಲ್ಲ ಧ್ರುವರೇ, ಬೇಡ, ನೀವ್ ಎದ್ದೇಳೋಂಗಿಲ್ಲ. ಹೇಗಿದೆಯಪ್ಪ ಈಗ? ಈಗ ಪರವಾಗಿಲ್ಲ ವೈದ್ಯರೇ, ಸ್ವಲ್ಪ ನೋವು ಕಡಿಮೆ ಆಗಿದೆ, ಆದ್ರೆ ಸ್ವಲ್ಪ ಮಂಕ ಆಗ್ತಿದೆ, ಒಂಥರ ಆಗ್ತಿದೆ. ಸುಸ್ತು ಹಾಗೇ ಇರುತ್ತಪ್ಪ, ನೀನೇನು ಯೋಚನೆ ಮಾಡಬೇಡ. ನೋಡಮ್ಮ, ನಾನೀಗ ಒಂದು ಗುಳಿಗೆ ಕೊಡ್ತೀನಿ, ಅದನ್ನು ನುಂಗ್ಲಿ. ಅದಾದ್ಮೇಲೆ ನಿದ್ದೆ ಬರುತ್ತೆ. ಮಲಗಬಾರ್ದು. ಮಲಗದೆ ಇರೋ ಥರ ನೋಡ್ಕೋತೀರಾ? ಯಾವುದೇ ಕಾರಣಕ್ಕೂ ಮಲಗಬಾರ್ದಮ್ಮ, ನೋಡ್ಕೋತೀರಲ್ಲ ಆ ರೀತಿ. ವೈದ್ಯರೇ, ಅವ್ರು ಮಲಗದಿರೋ ಥರ ನೋಡ್ಕೋತೀನಿ. ತಗೊಳಮ್ಮ. ಕಹಿ ಇದೆ ಮೈನಾ ಅವರೇ.